ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ತಪ್ಪಿಸಿದ್ದು ಯಾರು? ಖುದ್ದು ಮೋದಿ ಒಲವನ್ನ ತೋರಿಸಿದ್ರು ಕೂಡ ಟಿಕೆಟ್ ಮಿಸ್ ಆಗಿದ್ದಾದ್ರೂ ಹೇಗೆ? ಉದ್ದೇಶಪೂರ್ವಕವಾಗಿ ಗೌಡ್ರ ಕರಿಯರ್ ಅನ್ನೇ ಖಲಾಶ್ ಮಾಡೋದಕ್ಕೆ ಹೊರಟಿದ್ದಾರಾ? ಸೊ ರಾಜ್ಯಸಭೆ ಟಿಕೆಟ್ ಅನ್ನ ತಪ್ಪಿಸೋದು ಯಾರು ಹಾಗಾದ್ರೆ? ಖುದ್ದಾಗಿ ಮೋದಿ ಒಲವನ್ನ ತೋರಿಸಿದ್ರು ಕೂಡ ಟಿಕೆಟ್ ಹೇಗೆ ಮಿಸ್ ಆಯಿತು? ಉದ್ದೇಶಪೂರ್ವಕವಾಗಿ ಗೌಡ್ರ ಕರಿಯರ್ನ ಮುಗಿಸೋದಕ್ಕೆ ಮುಂದಾದ್ರ? ಗೌಡ್ರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಆದ್ರೂ ಏನ್ ಗೊತ್ತಾ? ಕೊನೆ ಕ್ಷಣದಲ್ಲಿ ಬಂದು ಕಡ್ಡಿ ಆಡಿಸೋದು ಯಾರು ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಇನ್ಸೈಡ್ ಪೊಲಿಟಿಕಲ್ ಸ್ಟೋರಿ. ಸೊ ಏನಿದೆ? ಮಾಜಿ ಪ್ರಧಾನಿ ದೇವೇಗೌಡರ ರಾಜಕೀಯ ಅಂತ್ಯವಾಗತ್ತಾ? ರಾಜ್ಯಸಭಾ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ದೊಡ್ಡಗೌಡರು ಮರು ಆಯ್ಕೆ ಬಯಸಿದಂತಹ ದೊಡ್ಡಗೌಡರ ಆಸೆಗೆ ತಣ್ಣೀರೆಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರಾ? ಆರಂಭದಲ್ಲಿ ಗೌಡರ ಮರು ಆಯ್ಕೆಗೆ ಮೋದಿಗೆ ಒಲವನ್ನ ತೋರಿಸ್ತಾ ಇರ್ತಾರೆ. ನಿನ್ನೆ ಮೊನ್ನೆವರೆಗೂ ಕೂಡ ಲಿಸ್ಟ್ನಲ್ಲಿ ಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇರುತ್ತೆ. ಆದರೆ ಅಂತಿಮ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಗೌಡರ ಹೆಸರಿಗೆ ಕೊಕ್ಕೆ ಹಾಕಿದಂತಹ ನಂಬರ್ 2 ನಾಯಕ ವಯಸ್ಸಿನ ಕಾರಣವನ್ನ ನೀಡಿ ಗೌಡ್ರಿಗೆ ಟಿಕೆಟ್ ಬೇಡ ಅಂತ ಹೇಳ್ಬಿಟ್ಟು ಆ ನಾಯಕ ಹೇಳಿರ್ತಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ತಪ್ಪಿಸಿದ್ಯಾರು ಹಾಗಾದ್ರೆ? ಖುದ್ದು ಮೋದಿ ಒಲವನ್ನ ತೋರಿಸಿದ್ರು ಕೂಡ ಟಿಕೆಟ್ ಹೇಗೆ ಮಿಸ್ ಆಯಿತು? ಉದ್ದೇಶಪೂರ್ವಕವಾಗಿ ಮಾಡ್ಲಾಗ್ತಾ ಇದೆಯಾ ಇದೆಲ್ಲವನ್ನು ಕೂಡ? ಹಾಗಾದ್ರೆ ಗೌಡ್ರ ಕರಿಯರನ್ನೇ ಮುಗಿಸೋದಕ್ಕೆ ಮುಂದಾದ್ರ? ಗೌಡ್ರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಏನು ಕಾರಣ ಇರಬಹುದು? ಸೊ ಇವೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನಿಮ್ಮ ಅಶ್ವವೇಗ ನ್ಯೂಸ್ ಬೆಚ್ಚಿಡ್ತಾ ಇದೆ ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿಯನ್ನ. ಖುದ್ದು ಮೋದಿ ಒಲವು ತೋರಿಸಿದ್ರು ಕೂಡ ಟಿಕೆಟ್ ಹೇಗೆ ಮಿಸ್ ಆಯ್ತು ಹಾಗಾದ್ರೆ? ಮಾಜಿ ಪ್ರಧಾನಿ ದೇವೇಗೌಡರ ರಾಜಕೀಯ ಅಂತ್ಯ ಆಗತ್ತಾ ಇದರಿಂದ? ರಾಜ್ಯಸಭಾ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ದೊಡ್ಡಗೌಡರು ಮರು ಆಯ್ಕೆ ಬಯಸಿದಂತಹ ದೇವೇಗೌಡರ ಆಸೆಗೂ ಕೂಡ ತಣ್ಣೀರು ಬಿದ್ದಿದೆ. ಆರಂಭದಲ್ಲಿ ಗೌಡರ ಮರು ಆಯ್ಕೆಗೆ ಮೋದಿಯೇ ಒಲವನ್ನ ತೋರಿಸಿರ್ತಾರೆ. ಸೊ ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರವೇ. ಆದ್ರೆ ಅಲ್ಲಿ ಒಲವನ್ನ ತೋರಿಸಿದ್ರು ಕೂಡ ಮೋದಿಯವರಿಂದ ಬೆಂಬಲ ಸಿಕ್ಕರೂ ಕೂಡ ಯಾಕೆ ಟಿಕೆಟ್ ಕೈ ತಪ್ಪು ಹೋಗ್ತಾ ಇದೆ? ಯಾರ ಕೈವಾಡ ಇದೆ ಇದರಲ್ಲಿ? ಕೊನೆ ಕ್ಷಣದಲ್ಲಿ ಬಂದು ಕಡ್ಡಿ ಆಡಿಸೋದು ಯಾರು? ಈ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಆದರೆ ಅಂತಿಮ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿರುವಂಥದ್ದು. ನಿನ್ನೆ ಮೊನ್ನೆವರೆಗೂ ಕೂಡ ಲಿಸ್ಟ್ನಲ್ಲಿ ಗೌಡ್ರ ಹೆಸರಿರುತ್ತೆ. ಯಾರು ಕಡ್ಡಿ ಅಲ್ಲಾಡಿಸಿರ್ಬೋದು? ಗೌಡ್ರ ಹೆಸರಿಗೆ ಕೊಕ್ಕೆ ಹಾಕಿದ ನಂಬರ್ 2 ನಾಯಕ. ವಯಸ್ಸಿನ ಕಾರಣವನ್ನ ನೀಡಿ ಗೌಡ್ರಿಗೆ ಟಿಕೆಟ್ ಬೇಡ ಅಂತ ಹೇಳಿದರೆ ಆ ನಾಯಕ ಯಾರಿರ್ಬೋದು? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಗೌಡ್ರ ರಾಜಕೀಯಕ್ಕೆ ವಿರಾಮ, ದಶಕಗಳ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಇಡ್ತಾರ ಹಾಗಾದ್ರೆ? ಸುಮಾರು 6ರಿಂದ 7 ದಶಕಗಳ ಕಾಲ ಸಕ್ರಿಯವಾಗಿದ್ದಂತಹ HDD ಅವರು ಒಂದಿಲ್ಲೊಂದು ಸದನದಲ್ಲಿ ಇರ್ತಾರೆ. ಆದರೆ ಇದೇ ಮೊದಲ ಬಾರಿಗೆ ವಿರಾಮವನ್ನು ತೆಗೆದುಕೊಂಡಿರುವಂಥದ್ದು. ಸೊ ಇದರ ಬೆನ್ನಲ್ಲೇ ಸಭೆ ಕರೆದಿರುವಂತಹ ಕುಮಾರಸ್ವಾಮಿ ಮುಂದಿನ ನಡೆ ಬಗ್ಗೆ ತೀರ್ಮಾನಿಸುವುದಕ್ಕೆ JDS ತೀರ್ಮಾನವನ್ನು ಮಾಡಿದೆ. ಬಿಜೆಪಿ ನಡೆಗೆ JDS ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಸೊ ಯಾರು ಮಾತನ್ನ ಕೇಳಿ ಇನ್ಫ್ಲೂಯೆನ್ಸ್ ಆದ್ರ ಹಾಗಾದ್ರೆ? ಮೋದಿಗೂ ಕೂಡ ಒಲವನ್ನ ತೋರಿಸಿರ್ತಾರೆ. ಹೌದು, ಟಿಕೆಟ್ ಕೊಡೋದ್ರ ಬಗ್ಗೆ ಆಲೋಚನೆ ಕೂಡ ಇರುತ್ತೆ. ಬಟ್ ಎಲ್ಲವೂ ಕೂಡ ಕೊನೆಯಲ್ಲಿ ಉಲ್ಟಾ ಪಲ್ಟಾ ಆಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ರಾಜಕೀಯ ಅಂತ್ಯವಾಗತ್ತಾ ಹಾಗಾದ್ರೆ? ರಾಜ್ಯಸಭಾ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ದೊಡ್ಡಗೌಡರು ಮರು ಆಯ್ಕೆ ಬಯಸಿದಂತಹ ಗೌಡ್ರ ಆಸೆಗೆ ಇದೀಗ ತಣ್ಣೀರು ಎರಚ್ತಾ ಇರುವಂಥದ್ದು. ಆರಂಭದಲ್ಲಿ ಗೌಡರ ಮರು ಆಯ್ಕೆಗೆ ಮೋದಿಯೇ ಒಲವನ್ನ ತೋರಿಸಿರ್ತಾರೆ. ನಿನ್ನೆ ಮೊನ್ನೆವರೆಗೂ ಕೂಡ ಲಿಸ್ಟ್ನಲ್ಲಿ ಗೌಡ್ರ ಹೆಸರು ಕೂಡ ಕೇಳಿ ಬರ್ತಾ ಇರುತ್ತೆ. ಆದರೆ ಹೆಸರಿಗೆ ಕೊಕ್ಕೆ ಹಾಕಿದಂತಹ ನಂಬರ್ 2 ನಾಯಕ ಯಾರವರು? ಯಾರು ಬಂದು ಕಡ್ಡಿ ಅಲ್ಲಾಡಿಸಿದ್ದು ಕೊನೆ ಕ್ಷಣದಲ್ಲಿ? ವಯಸ್ಸಿನ ಕಾರಣವನ್ನ ನೀಡಿ ಗೌಡ್ರಿಗೆ ಟಿಕೆಟ್ ಬೇಡ ಅಂತ ಹೇಳಿದಂತಹ ಆ ನಾಯಕ ಯಾರು? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಖುದ್ದು ಮೋದಿ ಒಲವನ್ನ ತೋರಿಸಿದ್ರು ಕೂಡ ಟಿಕೆಟ್ ಹೇಗೆ ಮಿಸ್ ಆಯಿತು ಹಾಗಾದ್ರೆ? ಉದ್ದೇಶಪೂರ್ವಕವಾಗಿ ಗೌಡ್ರ ಕರಿಯರ್ ಮುಗಿಸಿದ್ರ? ಗೌಡ್ರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಏನೆಲ್ಲ ಇರಬಹುದು? ಕೊನೆ ಕ್ಷಣದಲ್ಲಿ ಬಂದು ಕಡ್ಡಿ ಆಡಿಸಿದ್ದು ಯಾರು? ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ. ಸೊ ಗೌಡ್ರ ರಾಜಕೀಯಕ್ಕೆ ವಿರಾಮವನ್ನ ತೆಗೆದುಕೊಳ್ತಾರ ಹಾಗಾದ್ರೆ? ದಶಕಗಳ ಕಾಲ ಫುಲ್ ಸ್ಟಾಪೇ ಇರದೆ, ವಿರಾಮನೆ ಇಲ್ಲದೆ ರಾಜಕೀಯವನ್ನ ನಡೆಸಿಕೊಂಡು ಬಂದಿರ್ತಾರೆ, ಸಕ್ರಿಯರಾಗಿರ್ತಾರೆ. ಈಗ ಪೂರ್ಣ ವಿರಾಮ ಬೀಳುತ್ತಾ ಹಾಗಾದ್ರೆ? ಸುಮಾರು 6 to 7
6ರಿಂದ 7 ದಶಕಗಳ ಕಾಲ ಸಕ್ರಿಯವಾಗಿರುವಂತಹ HDD ಒಂದಿಲ್ಲ ಒಂದು ಸದನದಲ್ಲಿ ಇರ್ತಾ ಇದ್ದಂತಹ ಗೌಡ್ರು ಈಗಲೂ ಕೂಡ ಅದೇ ಉತ್ಸಾಹ, ಅದೇ ಒಂದು ಆಕ್ಟಿವ್ ಈಗಲೂ ಕೂಡ ಇದೆ. ಬಟ್ ಮೋದಿ ಒಲವನ್ನು ತೋರಿಸಿದ್ರು ಕೂಡ, ಲಿಸ್ಟ್ನಲ್ಲಿ ಹೆಸರಿದ್ರು ಕೂಡ, ಫೈನಲ್ ಅಲ್ಲಿ ಏನಾಯ್ತು, ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪುವುದಕ್ಕೆ ಯಾರು ಕಾರಣರಾದ್ರು? ಇದೇ ಮೊದಲ ಬಾರಿಗೆ ವಿರಾಮವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ರೀತಿಯಾಗಿ ಕುತೂಹಲ, ಕ್ಯೂರಿಯಾಸಿಟಿ ಅಂತ ಆದ್ರೆ ಮತ್ತೊಂದು ಕಡೆ ಆಶ್ಚರ್ಯ ಕೂಡ ಆಗುತ್ತೆ. ಬಿಕಾಸ್ ಲಿಸ್ಟ್ ನಲ್ಲಿ ಹೆಸರಿರುತ್ತೆ ಅಂಡ್ ಮೋದಿ ಕೂಡ ಅವಳವನ್ನ ತೋರಿಸಿರ್ತಾರೆ. ಅದೆಲ್ಲದನ್ನು ಕೂಡ ಹೊರತುಪಡಿಸಿ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗತ್ತೆ ಅಂತ ಹೇಳಿದ್ರೆ ನಂಬರ್ 2 ನಾಯಕ ಇದರಲ್ಲಿ ಬಂದು ಕಡ್ಡಿಯಲ್ಲಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಏನಾಯ್ತು ಕೊನೆ ಕ್ಷಣದಲ್ಲಿ ಅಂತ ಹೇಳ್ಬಿಟ್ಟು? ಎಸ್ ರೋಜಾ, ಈಗಾಗಲೇ ಏನು ದೇವೇಗೌಡ ಅವರಿಗೆ ಆಯ್ಕೆ ಮಾಡ್ತಾರೆ ಅನ್ನೋದೇ ಬಹುತೇಕ ಫಿಕ್ಸ್ ಆಗಿತ್ತು. ಇನ್ನೇನು ಇಲ್ಲಿ ಆಯ್ಕೆ ಆಗ್ತಾರೆ, ಇಲ್ಲದಿದ್ದರೆ ಮಹಾರಾಷ್ಟ್ರದಿಂದ ಆದ್ರೂ ರಾಜ್ಯಸಭೆ ಟಿಕೆಟ್ಸ್ ಅವ್ರಿಗೆ ಸಿಗುತ್ತೆ, ಆಯ್ಕೆ ಆಗ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಜೊತೆಗೆ ದೇವೇಗೌಡರು ಕೂಡ ಅವರು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬೇಕಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು, ಸಕಲ ಸಿದ್ಧತೆಗಳನ್ನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಕಾದು ಕುಂತಿದ್ರು. ಆದ್ರೆ ನಿನ್ನೆ ತಡರಾತ್ರಿ ಬಿಜೆಪಿ ಅಭ್ಯರ್ಥಿಯನ್ನ ಕೂಡ ಘೋಷಣೆ ಮಾಡಿದೆ. ಇವ್ರಿಗೆ ಟಿಕೆಟ್ ಕೂಡ ಕೈ ತಪ್ಪಿದೆ ದೇವೇಗೌಡರಿಗೆ. ಬಹು ನಿರೀಕ್ಷೆಯಲ್ಲಿದ್ದಂತ ದೇವೇಗೌಡರಿಗೆ ಟಿಕೆಟ್ ತಪ್ಪಿರ್ತಕ್ಕಂಥದ್ದು ಬಹಳ ಆಶ್ಚರ್ಯಕರ ಅಂತಾನೆ ಹೇಳ್ಬಹುದು. ಈ ರೀತಿಯಾಗಿ ಯಾಕಾಗಿದೆ ಅನ್ನೋ ಒಂದಿಷ್ಟು ಗೊಂದಲಗಳು ಕೂಡ ಈಗ ಸದ್ಯದ ಮಟ್ಟಿಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಜೊತೆಗೆ ಇದರ ಹಿನ್ನೆಲೆಯನ್ನ ಹುಡುಕ್ತಾ ಹೋದ್ರೆ ಯಾಕೆ ದೇವೇಗೌಡರಿಗೆ ಪ್ರಮುಖವಾಗಿ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಅಂತ ನೋಡ್ತಾ ಹೋದ್ರೆ ಅವರ ಹೆಲ್ತ್, ಅವರ ಆರೋಗ್ಯದ ಸಮಸ್ಯೆ, ಜೊತೆಗೆ ಅವ್ರಿಗೆ ಆಗಿರುವಂತ ವಯಸ್ಸು, ಈ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ಬೇಡ, ಈ ಇಳಿಯ ವಯಸ್ಸಿನಲ್ಲಿ ಟಿಕೆಟ್ ಬೇಡ ಅಂತ ನೇರವಾಗಿ ಅಮಿತ್ ಶಾ ಅವರೇ ಅವರ ಟಿಕೆಟ್ ನ ತಪ್ಪಿಸಿದ್ರು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈಗಾಗಲೇ ಏನು ಅವರ ಬದಲಿಯಾಗಿ ನಾಗರಾಜ್ ಎಂಬುವ ವ್ಯಕ್ತಿಗೂ ಕೂಡ ಈಗಾಗಲೇ ಟಿಕೆಟ್ ಅನ್ನ ನೀಡಲಾಗಿದೆ. ಅವರು ಕೂಡ ಪ್ರಹ್ಲಾದ್ ಜೋಶಿಗೆ ಆಪ್ತರಾದಂತವರು, ಜೊತೆಗೆ ಅವರು ಕೆಪಿಸಿಸಿಯಲ್ಲಿ ಇದ್ದಂತವ್ರು, ಕಾಂಗ್ರೆಸ್ ನಲ್ಲಿ ಈ ಹಿಂದೆ ಇದ್ದಂತವ್ರು, ಅವರಿಗೆ ಟಿಕೆಟ್ ಕೊಟ್ಟಿರತಕ್ಕಂಥದ್ದು ಬಹಳ ಆಶ್ಚರ್ಯಕರ, ಕುತೂಹಲ ಮೂಡ್ತಿದೆ. ಆ ಅಭ್ಯರ್ಥಿಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ. ಸದ್ಯದ ಮಟ್ಟಿಗೆ ಅವರು ಕೂಡ ರೇಸ್ ನಲ್ಲಿ ಇರ್ಲಿಲ್ಲ. ರೇಸ್ ನಲ್ಲಿ ಇದ್ದಿದ್ದಂತವ್ರು ಕೇವಲ ಸದಾನಂದ ಗೌಡ ಆಗಿರ್ಬೋದು, ಸುಮಲತಾ ಆಗಿರ್ಬೋದು, ದೇವೇಗೌಡ ಆಗಿರ್ಬೋದು, ಈ ರೀತಿಯಾಗಿ ರೇಸ್ ನಲ್ಲಿ ಇದ್ದಂತವ್ರನ್ನ, ಸುರಾನ ಆಗಿರ್ಬೋದು, ಈ ರೀತಿಯಾಗಿ ರೇಸ್ ನಲ್ಲಿ ಇದ್ದಂತವ್ರನ್ನ ಹೊರತುಪಡಿಸಿ ಬೇರೆ ಒಂದು ಅಭ್ಯರ್ಥಿಗೆ ಕೂಡ ಈಗ ಬಿಜೆಪಿ ಮಣೆ ಹಾಕಿದೆ. ಯಾಕೆ ಈ ರೀತಿಯಾಗಿ ಮಾಡ್ತು ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ ಮೂಡಿಸಿದೆ. ಜೊತೆಗೆ ಇವತ್ತು ಜೆಡಿಎಸ್ ಇದೇ ನಿಟ್ಟಿನಲ್ಲೂ ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ಇಟ್ಕೊಂಡಿದೆ. ಅಂದ್ರೆ ವಿಧಾನ ಪರಿಷತ್ ಅಭ್ಯರ್ಥಿಗೆ ನಾವು ಹಾಕ್ಬೇಕೋ ಬೇಡವೋ, ಒಂದು ವೇಳೆ ಹಾಕಿದರೆ ಯಾವ ರೀತಿಯಾಗಿ ಅವರನ್ನ ನಾವು ವೋಟ್ಗಳನ್ನ ತೆಗೆದುಕೋಬೇಕು, ಯಾವ ರೀತಿಯಾಗಿ ಅವರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಚರ್ಚೆ. ಜೊತೆಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ನಾವು ಸರ್ಕಾರವನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಜೊತೆಗೆ ಮೈತ್ರಿಯ ಜೊತೆ ಯಾವ ರೀತಿಯಾಗಿ ಹೋಗ್ಬೇಕು. ಯಾಕಂದ್ರೆ ದೇವೇಗೌಡರಿಗೆ ಟಿಕೆಟ್ ಕೊಡುತ್ತೆ ಅಂತ ಬಹು ನಿರೀಕ್ಷೆಯಲ್ಲೇ ಇತ್ತು ಜೆಡಿಎಸ್ ತುಂಬಾ. ಆದ್ರೂ ಕೂಡ ಅವ್ರಿಗೆ ಟಿಕೆಟ್ ತಪ್ಪಿರ್ತಕ್ಕಂಥದ್ದು ಬಹುಶಃ ಸದ್ಯದ ಮಟ್ಟಿಗೆ ಜೆಡಿಎಸ್ ನವರೆಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಒಂದಿಷ್ಟು ಪೋಸ್ಟರ್ಗಳು ಕೂಡ ವೈರಲ್ ಆಗ್ತಾ ಇದೆ. ದೇವೇಗೌಡರಿಗೆ, ಅಂದ್ರೆ ಮಾಜಿ ಪ್ರಧಾನಿ ಆದಂತವರಿಗೆ ಈ ರೀತಿಯಾಗಿ ಒಂದು ಕೆಲಸ ಮಾಡಿದೆ ಬಿಜೆಪಿ, ಅವರಿಗೆ ಮೋಸ ಮಾಡಿದೆ, ಅವರಿಗೆ ರಾಜ್ಯಸಭೆ ಚುನಾವಣೆಯಲ್ಲಿ ಯಾಕೆ ಅವರಿಗೆ ಒಂದು ಟಿಕೆಟ್ ಅನ್ನ ಕೊಡ್ಲಿಲ್ಲ ಬಿಜೆಪಿ ಅನ್ನೋ ಒಂದಿಷ್ಟು ಪೋಸ್ಟರ್ಗಳು ಕೂಡ ಸದ್ಯದ ಮಟ್ಟಿಗೆ ವೈರಲ್ ಆಗ್ತಾ ಇದೆ. ರೋಸಾ, ಥ್ಯಾಂಕ್ ಯು ವಿವೇಕ್, ತಮ್ಮ ಅಪ್ಡೇಟ್ಸ್ಗಾಗಿ.